ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಭವ್ಯ ಭಾರತ. ಈ ವಿಡಿಯೋಲಿ ನಾವು 111 ಅಡಿ ಎತ್ತರ ಇರೋ ಪ್ಯೂರ್ ಗೋಲ್ಡಿಂದ ಮಾಡಿರೋ ಶಿವನ ಸ್ಟ್ಯಾಚ್ಯೂ ಮತ್ತು ನಮ್ಮ ಮೈಸೂರಲ್ಲಿರೋ ಸಯಾಜಿರಾವ್ ರೋಡ್ಗೆ ಆ ಹೆಸರು ಹೇಗೆ ಬಂತು ಅಂತ ನೋಡೋಣ ಬನ್ನಿ. ಈ ಸರ್ವೇಶ್ವರ ಮಹಾದೇವ್ ಸ್ಟ್ಯಾಚ್ಯೂನ ಇದುವರೆಗೂ ಯಾವ ಕನ್ನಡ ವ್ಲಾಗರ್ಸು ತೋರಿಸಿಲ್ಲ, ನಾವೇ ಫಸ್ಟ್ ತೋರಿಸ್ತಾ ಇರೋದು. ಇದೇ ಥರ ಯೂನಿಕ್ ವೀಡಿಯೋಸ್ ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಗುಜರಾತ್ನ ವಡೋದರಾಗೆ ಬಂದಿದ್ದೀವಿ. ವಡೋದರಾದ ಹಳೆ ಹೆಸರು ಬರೋಡಾ ಅಂತ. ಇದು ಸಿಟಿ ಮಧ್ಯೆ ಇರೋ ಸುರಸಾಗರ್ ಲೇಕ್. ಇದನ್ನು ಚಾಂತಾಲಾಬ್ ಅಂತಲೂ ಕರೀತಾರೆ. ಈ ಲೇಕ್ ಮಧ್ಯದಲ್ಲಿ 111 ಅಡಿ ಇರೋ ಸರ್ವೇಶ್ವರ್ ಮಹಾದೇವ್ ಶಿವನ ಸ್ಟ್ಯಾಚ್ಯೂ ಇದೆ. ಈ ಲೇಕ್ನ 17th ಸೆಂಚುರಿಯಲ್ಲಿ ಸುರೇಶ್ವರ್ ದೇಸಾಯಿ ಅನ್ನೋರು ಕಟ್ಸಿದ್ರಂತೆ, ಅದಕ್ಕೆ ಇದನ್ನು ಸುರಸಾಗರ್ ಅಂತ ಕರೀತಾರೆ. ಆಮೇಲೆ 1875ರಲ್ಲಿ ಬರೋಡಾದ ರಾಜರಾಗಿದ್ದ ಮಲ್ಹಾರ್ ರಾವ್ ಗಾಯಕ್ವಾಡ್ ಅನ್ನೋರು ಇದನ್ನು ರಿನೋವೇಟ್ ಮಾಡಿ ಸುತ್ತಲೂ ಕಟ್ಟಿದ್ರಂತೆ. ಮತ್ತು ಮಳೆಗಾಲದಲ್ಲಿ ಇಲ್ಲಿ ಫುಲ್ ನೀರು ತುಂಬಿಕೊಂಡಾಗ ಅದನ್ನು ಖಾಲಿ ಮಾಡೋಕ್ಕೆ ಲೇಕ್ ಕೆಳಗಡೆ ಗೇಟ್ ಕಟ್ಸಿದಾರಂತೆ. ಸೊ ಈಗ ಮಳೆಗಾಲದಲ್ಲಿ ನೀರು ಜಾಸ್ತಿ ತುಂಬಿಕೊಂಡಾಗ ಆ ಗೇಟ್ಸ್ ಓಪನ್ ಮಾಡಿದ್ರೆ ನೀರು ಹತ್ರನೇ ಹರಿತಾ ಇರೋ ವಿಶ್ವಾಮಿತ್ರಿ ನದಿಗೆ ಹೋಗಿ ಸೇರ್ಕೊಳತ್ತಂತೆ. ಎರಡು 2002ರಲ್ಲಿ ಲೇಕ್ ಮಧ್ಯ 111 ಅಡಿ ಇರೋ ಕಲ್ಲಿನ ಸರ್ವೇಶ್ವರ್ ಮಹಾದೇವ್ ಸ್ಟ್ಯಾಚ್ಯೂನ ಸ್ಥಾಪಿಸಿದ್ರು. ಅದೇ ಸ್ಟ್ಯಾಚ್ಯೂ ಮೇಲೆ ಹೋದ ವರ್ಷ 17.5 kg ಪ್ಯೂರ್ ಗೋಲ್ಡ್ ಯೂಸ್ ಮಾಡಿ ಸ್ವರ್ಣ ಲೇಪನ ಮಾಡಿದ್ದಾರೆ. ಸ್ಟ್ಯಾಚ್ಯೂ ಕೆಳಗಡೆ 4 ಕಡೆನೂ ನಂದಿ ಇದೆ. ಬರೋಡಾದ ಇನ್ನೊಂದು ವಿಶೇಷತೆ ಏನು ಅಂದರೆ, ಪ್ರತಿ ವರ್ಷ ಮಹಾಶಿವರಾತ್ರಿ ದಿನ ಶಿವ, ಪಾರ್ವತಿ, ಗಣೇಶ ಮತ್ತು ಕಾರ್ತಿಕೇಯನ ಮೂರ್ತಿನ ನಂದಿ ಮೇಲೆ ಇಡೀ ಊರಲ್ಲಿ ಮೆರವಣಿಗೆ ಮಾಡ್ತಾರೆ. ನಮ್ಮ ದಸರಾ ಥರ ವೈಬ್ಸ್ ಇರುತ್ತೆ ಅವತ್ತು ಇಲ್ಲಿ. ಈ ಪ್ರೊಸೆಷನ್ ನೋಡೋಕ್ಕೆ ಸಾವಿರಾರು ಜನ ಸೇರ್ತಾರೆ, ಹೊರಗಡೆಯಿಂದನೂ ಬರ್ತಾರೆ ಜನ ಇದನ್ನು ನೋಡೋಕ್ಕೆ. ಮತ್ತು ಆವತ್ತು ಸುರಸಾಗರ್ ಲೇಕಲ್ಲಿ ವಿಶೇಷ ಪೂಜೆ ಮತ್ತು ಸೆಲೆಬ್ರೇಷನ್ಸ್ ಇರುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಯಾವ ರೋಡ್ ಅಂತ ಇಷ್ಟೊತ್ತಿಗೆ ನೀವೆಲ್ಲ ಗೆಸ್ ಮಾಡಿರ್ತೀರಾ. ನಮ್ಮ ಮೈಸೂರಿನ ಸಯಾಜಿರಾವ್ ರೋಡ್. ಸುಮಾರು ಜನಕ್ಕೆ ಈ ರೋಡ್ಗೆ ಈ ಹೆಸರು ಹೇಗೆ ಬಂತು ಅಂತ ಗೊತ್ತಿರಲ್ಲ ಅಲ್ವಾ. ಗುಜರಾತಲ್ಲಿರೋ ಬರೋಡಾಗೂ ನಮ್ಮ ಮೈಸೂರಲ್ಲಿರೋ ಸಯಾಜಿರಾವ್ ರೋಡ್ಗೂ ಏನು ಸಂಬಂಧ ಅಂತ ಅನ್ಕೋತಾ ಇದ್ದೀರಾ. ನಾನು ಫಸ್ಟ್ ಟೈಮ್ ಬರೋಡಾಗೆ ಬಂದಾಗ ಇಲ್ಲಿ ಚಾಮರಾಜ ಒಡೆಯರ್ ರೋಡ್ ಅಂತ ನೋಡಿ, ಇದೇನು ನಮ್ಮ ರಾಜರ ಹೆಸರು ಇಲ್ಲಿದೆ ಅಂತ ಆಶ್ಚರ್ಯ ಆಯಿತು. ಅದ್ರ ಬಗ್ಗೆ ತಿಳ್ಕೊಂಡಾಗ ಗೊತ್ತಾಯಿತು, ನಮ್ಮ ಮೈಸೂರಿನ ಮಹಾರಾಜರಾಗಿದ್ದ ಚಾಮರಾಜ ಒಡೆಯರ್ ಮತ್ತು ಬರೋಡಾದ ಮಹಾರಾಜರಾಗಿದ್ದ ಸಯ್ಯಾಜಿರಾವ್ ಗಾಯಕ್ವಾಡ್ ಇಬ್ರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರಂತೆ. ಆ ರೋಡಲ್ಲಿ ಈ ಥರದೊಂದು ಬೋರ್ಡ್ ಹಾಕಿದ್ದಾರೆ, ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ರೋಡ್. ದ ರೋಡ್ ಕನೆಕ್ಟಿಂಗ್ ಲಕ್ಷ್ಮೀ ವಿಲಾಸ್ ಪ್ಯಾಲೇಸ್ ವಿತ್ ಲಹರಿಯಾಪುರ ಗೇಟ್ ಈಸ್ ನೇಮ್ಡ್ ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ರೋಡ್ ಇನ್ ಆನರ್ ಆಫ್ ದ ವಿಸಿಟ್ ಆಫ್ ಹಿಸ್ ಹೈನೆಸ್ ದ ಲೇಟ್ ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಆಫ್ ಮೈಸೂರ್ ಆನ್ ದ 7th February 1888 ಅಂತ. ಚಾಮರಾಜ ಒಡೆಯರ್ ಅವರು 1888ರಲ್ಲಿ ಬರೋಡಾಗೆ ಬಂದಾಗ ಇಲ್ಲಿ ಪ್ಯಾಲೇಸ್ ಮುಂದಿನ ರೋಡ್ಗೆ ಚಾಮರಾಜ ಒಡೆಯರ್ ರೋಡ್ ಅಂತ ಹೆಸರಿಟ್ರಂತೆ. ಹಾಗೆ ಸಯಾಜಿರಾವ್ ಗಾಯಕ್ವಾಡ್ ಅವರು 1893ರಲ್ಲಿ ಮೈಸೂರಿಗೆ ಬಂದಾಗ
ಮೈಸೂರು ಪ್ಯಾಲೇಸ್ ಹತ್ರ ಇರೋ ರೋಡ್ಗೆ ಸಯ್ಯಾಜಿರಾವ್ ರೋಡ್ ಅಂತ ಹೆಸರಿಟ್ರಂತೆ. ಎಂಥ ಫ್ರೆಂಡ್ಶಿಪ್ ಅಲ್ವಾ ಗೈಸ್, ಈ ರೋಡ್ ಹೆಸರುಗಳಿರೋವರೆಗೂ ಇವ್ರ ಫ್ರೆಂಡ್ಶಿಪ್ ಎಲ್ರಿಗೂ ನೆನಪಿರುತ್ತೆ. ಮೈಸೂರಲ್ಲೂ ಸಯ್ಯಾಜಿರಾವ್ ರೋಡಲ್ಲಿ ಈ ಥರದ್ದೊಂದು ಬೋರ್ಡ್ ಹಾಕಿದ್ರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ವರೆಗೂ ಇದ್ರ ಹಿಸ್ಟ್ರಿ ಗೊತ್ತಿರುತ್ತೆ. ಸಯ್ಯಾಜಿರಾವ್ ರೋಡ್ ಥರನೇ ಇಲ್ಲಿ ಚಾಮರಾಜ ಒಡೆಯರ್ ರೋಡ್ ಒನ್ ಆಫ್ ದ ಬ್ಯುಸಿಯೆಸ್ಟ್ ರೋಡ್ಸ್ ಆಫ್ ಬರೋಡಾ. ಮೈಸೂರು ಥರನೇ ಈ ರೋಡಲ್ಲೂ ಒಂದು ದೊಡ್ಡ ಮಾರ್ಕೆಟ್ ಇದೆ, ಖಂಡೇರಾವ್ ಮಾರ್ಕೆಟ್ ಅಂತ. ಬರೋಡಾದಲ್ಲಿರೋ ಪ್ಯಾಲೇಸ್ ಹೆಸರು ಲಕ್ಷ್ಮೀ ವಿಲಾಸ್ ಪ್ಯಾಲೇಸ್ ಅಂತ. ಈ ಪ್ಯಾಲೇಸ್ನ 1890ರಲ್ಲಿ ಸಯ್ಯಾಜಿರಾವ್ ಗಾಯಕ್ವಾಡ್ ಅವ್ರು ಕಟ್ಟಿರೋದು. ಟೋಟಲ್ ಪ್ಯಾಲೇಸ್ ಕಾಂಪೌಂಡ್ ಏರಿಯಾ 700 ಎಕರೆ ಇದೆಯಂತೆ. ಆಗಿನ ಕಾಲದಲ್ಲಿ 60 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿರೋ ಪ್ಯಾಲೇಸ್ ಇದು. ಈಗಲೂ ಗಾಯಕ್ವಾಡ್ ರಾಜ ಪರಿವಾರದವರು ಇಲ್ಲೇ ಇರ್ತಾರೆ. ಇದು ಪ್ರಪಂಚದ ಅತಿ ದೊಡ್ಡ ಪ್ರೈವೇಟ್ ರೆಸಿಡೆನ್ಸ್ ಅಂತಲೂ ಹೇಳ್ತಾರೆ. ಈ ಪ್ಯಾಲೇಸಲ್ಲಿ 170 ದೊಡ್ಡ ದೊಡ್ಡ ರಾಯಲ್ ರೂಮ್ಸ್ ಇದೆಯಂತೆ. ಎಂಟ್ರೆನ್ಸಲ್ಲಿ ಫೌಂಟೇನ್ಸ್ ಇದೆ. ದರ್ಬಾರ್ ಹಾಲ್ನ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಮತ್ತು ಪ್ಯಾಲೇಸ್ ಪಕ್ಕದಲ್ಲೇ ಒಂದು ಮ್ಯೂಸಿಯಂ ಇದೆ. ಬಟ್ ಇವತ್ತು ರಜಾ ಇರೋದ್ರಿಂದ ಪ್ಯಾಲೇಸ್ಗೆ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್.